ಸಾಲು ಸಾಲು ಬೆಲೆ ಏರಿಕೆಯ ವಿರುದ್ಧ ಒಂದ್ ಕಡೆ ರಾಜ್ಯದ ಜನ ಆಕ್ರೋಶಗೊಂಡಿದ್ದಾರೆ, ಮತ್ತೊಂದ್ ಕಡೆ ಬಿಜೆಪಿ ಹೋರಾಟದ ರಣಕಹಳಿಯನ್ನ ಮೊಳಗಿಸಿದೆ. ಏಪ್ರಿಲ್ 2ನೇ ತಾರೀಕಿನಿಂದ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಬೃಹತ್ ಹೋರಾಟವನ್ನ ಸಂಘಟಿಸಲಾಗ್ತಾ ಇದೆ. ಏಪ್ರಿಲ್ 2ರಿಂದ ಅಹೋರಾತ್ರಿ ಹೋರಾಟಕ್ಕೆ ಬಿಜೆಪಿ ನಿರ್ಧಾರವನ್ನ ಮಾಡಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಪ್ರತಿಭಟನೆ ಆರಂಭ ಆಗುತ್ತೆ ಏಪ್ರಿಲ್ 2ನೇ ತಾರೀಕಿನಿಂದ. ಇನ್ನು ಏಪ್ರಿಲ್ 5ನೇ ತಾರೀಕಿಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಬಿಜೆಪಿಯ ಕಾರ್ಯಕರ್ತರು ದರ ಏರಿಕೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನ ನಡೆಸಲಿದ್ದಾರೆ. ಬಡವರಿಗೆ ಬರೆ ಎಳಿತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು. ಈ ರಾಜ್ಯ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಧಾರದಿಂದ ಹಿಂದೆ ಸರಿತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು, ಹೋರಾಟದ ಮುಖೇನ ಅಂತ ಹೇಳಿ ನಾಡಿದ್ದು 2ನೇ ತಾರೀಕು ಏಪ್ರಿಲ್ 2ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ನಮ್ಮ ಅಹೋರಾತ್ರಿ ಧರಣಿ ಪ್ರಾರಂಭ ಆಗ್ತದೆ. ಈ ಒಂದು ಅಹೋರಾತ್ರಿ ಧರಣಿನಲ್ಲಿ ನಮ್ಮ ಪಕ್ಷದ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥವರು, ರಾಜ್ಯದೆಲ್ಲ ನಮ್ಮ ಪದಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಅಧ್ಯಕ್ಷರು, ಕಾರ್ಯಕರ್ತರು ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಅಹೋರಾತ್ರಿ ಧರಣಿ 2ನೇ ತಾರೀಕು ಬೆಳಗ್ಗೆ 11 ಗಂಟೆ ಪ್ರಾರಂಭ ಆಗ್ತದೆ. ತದನಂತರದಲ್ಲಿ ಯಾವ ರೀತಿ ಇದನ್ನು ತುದಿ ಮುಟ್ಟಿಸಬೇಕು ಅದನ್ನು ನಾವು 2ನೇ ತಾರೀಕು ನಿಶ್ಚಯ ಮಾಡ್ತೇವೆ. ಅದಾದ ನಂತರದಲ್ಲಿ ಏಪ್ರಿಲ್ 5ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕುಗಳಲ್ಲಿ, ಮಂಡಲದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಈ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಇದರ ವಿರುದ್ಧ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಒಂದ್ ಕಡೆ ರಾಜ್ಯದ ಜನರಲ್ಲಿರುವಂತಹ ಆಕ್ರೋಶಕ್ಕೆ ಧ್ವನಿಯಾಗಬೇಕು, ಮತ್ತೊಂದ್ ಕಡೆ ಸಿಕ್ಕಂತಹ ಅಸ್ತ್ರವನ್ನ ಪ್ರಬಲವಾಗಿ ಬಳಕೆ ಮಾಡಿಕೊಳ್ಬೇಕು. ಸೊ ಹೇಗಿದೆ ಬಿಜೆಪಿಯ ಹೋರಾಟದ ರೂಪುರೇಷೆ? ನಿಜಕ್ಕೂ ವಿಜಯಶ್ರೀ, 4 ತಂಡಗಳನ್ನ ಮಾಡಿಕೊಂಡು 4 ಹಂತದಲ್ಲಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಬೇಕು ಅಂತ ಬಿಜೆಪಿ ನಾಯಕರು ಇವತ್ತು ಮಾಡಿರೋ ಅಂತ ಸಭೆಯಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಮೊದಲನೇದಾಗಿ ಏಪ್ರಿಲ್ 2ನೇ ತಾರೀಕಿನಿಂದಲೇ ಕೂಡ ನಿರಂತರ ಹೋರಾಟ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮಾಡಬೇಕು ಅನ್ನೋ ಆನ್ಲೈನ್ ಅಜೆಂಡಾವನ್ನ ಮುಂದಿಟ್ಕೊಂಡಿದ್ದಾರೆ. ಇದರ ಮೊದಲ ಹಂತದಲ್ಲಿ ಬೆಂಗಳೂರು ರಾಜ್ಯದ ರಾಜಧಾನಿ ನಗರ. ಹೀಗಾಗಿ ಏಪ್ರಿಲ್ 2ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿಯನ್ನು ನಡೆಸಲಿಕ್ಕೆ ಒಂದು ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ನೇರವಾಗಿ ಅಹೋರಾತ್ರಿ ಧರಣಿಯನ್ನ ಮಾಡಬೇಕು. ಅಂದು BY ವಿಜಯೇಂದ್ರ, ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷರು, ವಿಧಾನಸಭೆ ವಿಪಕ್ಷ ನಾಯಕ R ಅಶೋಕ್, ಜೊತೆಗೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾಗಿರೋ ಅಂತ ಚಲವಾದಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದಷ್ಟು ಹೋರಾಟವನ್ನ ಕೈಗೊಳ್ಳಬೇಕು ಅನ್ನೋ ಮಾತುಕತೆ ಆಗಿದ್ರೆ ಅದನ್ನು ಅಹೋರಾತ್ರಿ ಧರಣಿಯಾಗಿ ಪರಿವರ್ತನೆಯನ್ನ ಮಾಡಿಕೊಂಡಿದ್ದಾರೆ ಬಿಜೆಪಿಯ ನಾಯಕರು. ಇದರ ಮುಂದುವರೆದ ಭಾಗವಾಗಿ ನೇರವಾಗಿ ಏಪ್ರಿಲ್ 5ನೇ ತಾರೀಕಿನಂದು ಎಲ್ಲಾ ತಾಲೂಕು ಕೇಂದ್ರ ಹಾಗೂ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟವನ್ನ ಮಾಡಬೇಕು, ಜನಾಕ್ರೋಶ ಪ್ರತಿಭಟನೆಯನ್ನ ಮಾಡಬೇಕು. ಇದಾದ ಬಳಿಕ 4 ತಂಡಗಳನ್ನ ಮಾಡಿಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಬೇಕು. ಅದು ಏಪ್ರಿಲ್ 7ನೇ ತಾರೀಕು ಮೈಸೂರಿನಿಂದ ಈ ಒಂದು ಜನಾಕ್ರೋಶ ಯಾತ್ರೆಗೆ ಚಾಲನೆಯನ್ನ ಕೊಡಬೇಕು ಅನ್ನೋ ಒಂದು ರೂಪುರೇಷೆಯನ್ನ ಬಿಜೆಪಿಯ ರಾಜ್ಯ ನಾಯಕರು ಮಾಡಿಕೊಂಡಿದ್ದಾರೆ. ಮೊದಲನೇದಾಗಿ ಈಗಾಗಲೇ ನಡೆದಿರೋ ಅಂತ ಬಜೆಟ್ ಅಧಿವೇಶನದಲ್ಲಿ 18 ಬಿಜೆಪಿಯ ಶಾಸಕರನ್ನ ಅಮಾನತು ಏನ್ ಮಾಡಿದ್ದಾರೆ. ಸಭಾಧ್ಯಕ್ಷ UT ಖಾದರ್ ಅವರ ನಿರ್ಣಯದ ಮೇಲೂ ಕೂಡ ಹೋರಾಟವನ್ನ ಮಾಡಲಿಕ್ಕೆ ಒಂದು ವೇದಿಕೆ ಸಿದ್ಧ ಆಗಿದೆ. ಅದು ಏಪ್ರಿಲ್ 2ನೇ ತಾರೀಕು ಬೆಂಗಳೂರಿನ ವಿಧಾನಸೌಧದಲ್ಲಿ ಇರೋ ಅಂತ ಕೆಂಗಲ್ ಹನುಮಂತಯ್ಯ ಅವರ ಪ್ರತಿಮೆಯ ಮುಂಭಾಗ 1 ಗಂಟೆಗಳ ಕಾಲ ಸಾಂಕೇತಿಕವಾಗಿ ಹೋರಾಟವನ್ನ ಮಾಡಿ 18 ಶಾಸಕರ ಅಮಾನತನ್ನ ತತ್ಕ್ಷಣವೇ ಕೈ ಬಿಡಬೇಕು ಅಂತ ಸ್ಪೀಕರ್ ಮೇಲೆ ಒತ್ತಡವನ್ನ ಹೇರುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಏಪ್ರಿಲ್ 2ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೆಳಗ್ಗೆ 11 ಗಂಟೆಗೆ ನಡೆಯೋ ಅಂತ
ಹೋರಾಟ ಏನಿದೆ, ಅಹೋರಾತ್ರಿ ಧರಣಿ ಏನಿದೆ, ಅದರಲ್ಲಿ ಭಾರತೀಯ ಜನತಾ ಪಕ್ಷದ ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು, ಹಾಲಿ ಶಾಸಕರುಗಳು ವಿಜಯೇಂದ್ರ, ಆರ್ ಅಶೋಕ್ ಹಾಗೂ ಛಲವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಒಂದೇ ವೇದಿಕೆಯಲ್ಲಿ ಕಾಣಸಿಗ್ತಾರೆ. ಇಲ್ಲಿಂದ ಹೋರಾಟದ ರೂಪುರೇಷೆ ಆರಂಭ ಆಗುತ್ತೆ. ಈ ಬಾರಿ ರಾಜ್ಯ ಸರ್ಕಾರದ ವಿರುದ್ಧ ಬೆಲೆ ಏರಿಕೆಯನ್ನೇ ಪ್ರಬಲ ಅಸ್ತ್ರವನ್ನಾಗಿ ಮಾಡಿಕೊಂಡಿರೋ ಅಂತ ಬಿಜೆಪಿ ಈ ಹೋರಾಟದ ಮೂಲಕ ಎಲ್ಲವನ್ನೂ ಕೂಡ ಸರ್ಕಾರ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಎಸ್ಸಿಪಿ ಟಿಎಸ್ಪಿ ಹಣವನ್ನ ಬೇರೆಡೆಗೆ ಡೈವರ್ಟ್ ಮಾಡಿ, ಬೇರೆಡೆಗೆ ವರ್ಗಾವಣೆ ಮಾಡಿ, ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಬಳಕೆ ಮಾಡಿಕೊಂಡು SC ST ಸಮುದಾಯಕ್ಕೆ ಅನ್ಯಾಯವನ್ನ ಮಾಡಿದೆ. ಜೊತೆಗೆ ಅಲ್ಪಸಂಖ್ಯಾತರ ಓಲೈಕೆಗೋಸ್ಕರ 4% ಅನುದಾನವನ್ನ ಗುತ್ತಿಗೆದಾರರಿಗೋಸ್ಕರ ಮೀಸಲಾಗಿ ಇಡೋ ಅಂತ ಒಂದು ಯೋಜನೆಯನ್ನ ತರೋದ್ರ ಮುಖಾಂತರ ಹಿಂದೂಗಳನ್ನ ಅವಮಾನಿಸಿದೆ ಅನ್ನೋ ಒಂದು ವಿಷಯವನ್ನ ಕೂಡ ಜನತಾ ನ್ಯಾಯಾಲಯದಲ್ಲಿ ಹೇಳಕ್ಕೆ ಒಂದು ವೇದಿಕೆಯನ್ನ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ವಿಜಯಶ್ರೀ, ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.